ವೀಕ್ಷಕರೇ, ಸುಪ್ರಭಾತ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಜೀವನವೆಂಬ ಹಾದಿಯಲ್ಲಿ ಮನುಷ್ಯ ಎಂದಿಗೂ ಮುಂದೆ ಮುಂದೆ ಸಾಗಬೇಕೇ ಹೊರತು ಎಂದೆಂದಿಗೂ ಹಿನ್ನಡೆಯಬಾರದು ಅಂತ ಹೇಳ್ತಾ ಎಂದಿನಂತೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಿಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ನಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ಗುರುಜಿ, ಇವತ್ತು ಮಹಾಲಯ ಅಮಾವಾಸ್ಯೆ ಬೇರೆ ಗುರುವಾರ ಬಿದ್ದಿದೆ. ನಿನ್ನೆ ಹೇಳ್ತಿದ್ರಿ, ಎಚ್ಚರಿಕೆಯ ಮಾತನ್ನೇ ಹೇಳಿದ್ರಿ, ಹೇಗೆ ಆಚರಿಸಬೇಕು, ಏನೆಲ್ಲ ಅದರ ವಿಧಿವಿಧಾನಗಳು ಅಂತ. ಇವತ್ತೇನು ಹೇಳ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ನಾವುಗಳು ಮಹಾಲಯ ಅಮಾವಾಸ್ಯೆ ಅಂದರೆ ಗುರುವಾರವೇ ಬಿದ್ದುಬಿಟ್ಟಿದೆ. ಬಹಳ ಸಂತೋಷ ಪಡಬೇಕು. ಸೋಮವಾರವೇ ಬಿದ್ದರೆ, ಗುರುವಾರವೇ ಬಿದ್ದರೆ ಪಿತೃಗಳಿಗೆ ಸಂತೋಷ ಆಗೋ ವರ್ಷ ಅಂತ. ಅದರಿಂದ ನಿಮ್ಮೆಲ್ಲರ ಜೀವನದಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಇದೇ ವರ್ಷದಿಂದ ಅತಿ ಶೀಘ್ರದಲ್ಲಿ ದೂರವಾಗಲಿ ಅಂತ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಪ್ರಕೃತಿಯ ಲಯದಲ್ಲಿ ಸಾಕಷ್ಟು ಜನ ಹೋಗೋರಿಗೆ ಮುಂದೆ ಆಗ್ತಕ್ಕಂಥ ಅನಾಹುತಗಳು ಕೂಡ ಆ ಭಗವಂತನ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ನಮಗೆ ಸಂಪೂರ್ಣವಾಗಿ ಆ ಭರವಸೆ ಭಗವಂತ ಕೊಟ್ಟೇ ಕೊಡ್ತಾನೆ. ನಿಮ್ಮೆಲ್ಲರಿಗೂ ಧನ ಪ್ರಾಪ್ತಿಯನ್ನು, ದಾರಿದ್ರ್ಯವನ್ನು ಓಡಿಸಿ ಪೂರ್ಣ ಅನುಗ್ರಹವನ್ನು ಕೊಡ್ತಾನೆ ಅಂತ ಭಗವಂತನಲ್ಲಿ ಯಾಚನೆ ಮಾಡಿರ್ತಕ್ಕಂಥ ಪೂರ್ಣ ಫಲ ಅವನು ನಿಮಗೆ ಲಭಿಸಲಿ ಅಂತ ಈ ಗುರುವಾರದಂದೇ ಪ್ರಾರ್ಥಿಸ್ಕೊಳ್ಬೇಕು. ಮಹಾಲಯ ಅಮಾವಾಸ್ಯೆ ಯಾಕೆ ನಾವು ಸಂತೋಷ ಪಡೋದು ಗುರುವಾರದ ದಿವಸ ಅಥವಾ ಸೋಮವಾರ ದಿವಸ ಬಿದ್ದಾಗ ಅಂದರೆ, ಎಷ್ಟೋ ವರ್ಷಗಳಲ್ಲಿ ಬೀಳ್ತಕ್ಕಂಥದ್ದು ಬಹಳ ಉತ್ತಮ. ಏನು ಅಂದರೆ, ಸಾಧಾರಣವಾಗಿ ಪ್ರೇತಗಳಿಗೆ ಮೋಕ್ಷವನ್ನು ಕೊಡೋದಾಗಲಿ, ನಾವುಗಳು ಪರಿಹಾರ ಬೇಗ ಆಗಲಿ ಅಂದರೆ ಇಂಥ ಒಂದು ಕಾರ್ಯಗಳಿಗೆ, ಶುಭಕ್ಕಿಂತ ಅಶುಭ ಕಾರ್ಯಗಳು ಪರಿವರ್ತನೆ ಆಗಲಿ ಅನ್ನೋಕ್ಕೋಸ್ಕರ ಈ ಸೋಮವಾರ ಮತ್ತು ಗುರುವಾರಗಳು ಬಹಳ ಸಂತೋಷ ಪಡ್ತಕ್ಕಂಥ ದಿನ ಆ ಪ್ರೇತಗಳಿಗೆ. ಅಂಥ ಒಂದು ದಿನಗಳಲ್ಲಿ ಗುರು ಮೋಕ್ಷವನ್ನು ಕೊಡ್ತಾನೆ. ಸೋಮವಾರ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗತ್ತಂದರೆ, ಪ್ರೇತಗಳಿಗೂ ಆಸೆಗಳು ದುರಾಸೆಗಳಾಗಿ ಹೋಗಿರ್ತಕ್ಕಂಥವ್ರು ಆಸೆ ಪೂರೈಸಿಕೊಳ್ಳದೆ ಇದ್ದ ಸಮಯದಲ್ಲಿದ್ದಾಗ ಆ ಪ್ರಯತ್ನವನ್ನು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಒಂದು ಸದಾವಕಾಶವನ್ನು ಕೊಡೋದು ಭಗವಂತ ಈ ಸೋಮವಾರ ಮತ್ತು ಗುರುವಾರ. ಸೋಮಃ ಚಂದ್ರಃ ಪರಿಪೂರ್ಣ ಗುರುಮುಖೇನ ದೇವದರ್ಶಯಾಮಿ. ಚಂದ್ರ ಗುರು ಸೇರಿದಾಗ ಗಜಕೇಸರಿ ಯೋಗ, ಇಂಥ ಒಂದು ಯೋಗ ಆ ಪ್ರೇತಗಳಿಗೆ ಲಭಿಸ್ಲಿ ಅಂತ ನಾನು ಪ್ರಾರ್ಥನೆ ಮಾಡಿ, ನೀವುಗಳು ಈ ಸರಿ ಸ್ವಲ್ಪ ಕೊಟ್ಟರು ಅವರಿಗೆಲ್ಲ ಬಹಳಷ್ಟು ಸಂತೃಪ್ತಿ ಆಗಲಿ, ಗಜಕೇಸರಿ ಯೋಗದಷ್ಟು ಫಲ ಸಿಗ್ಲಿ, ಎಲ್ಲರೂ ಮೋಕ್ಷಕ್ಕೆ ಹೊಟ್ಟೋಗ್ಲಿ, ಯಾವ ಕಾಲಕ್ಕೂ ಯಾರಿಗೂ ಮುಂದೆ ತೊಂದರೆಗಳು ಕೊಡದೇ ಇರಲಿ, ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ದೋಷಗಳು ಅಷ್ಟು ಅಳೆದು ಹೋಗಲಿ ಅಂತ ಈ ಮುಖಾಂತರವಾಗಿ ಪ್ರಾರ್ಥನೆ ಮಾಡೋಣ ಆ ಭಗವಂತನಲ್ಲಿ. ಇಂಥ ಒಂದು ಸುದಿನ ಮಹಾಲಯ ಅಮಾವಾಸ್ಯೆಯಲ್ಲಿ ನವರಾತ್ರಿ ಪ್ರಾರಂಭ ನಾಳೆಯಿಂದ. ಇಂಥ ಒಂದು ಮಹಾಲಯ ಅಮಾವಾಸ್ಯೆ ದಿವಸ ನಿರ್ಧಾರ ಮಾಡಿ, ಸರ್ವಶಕ್ತಿಗಳು ಬಂದಿರತಕ್ಕಂಥದ್ದೇ ವಿಶೇಷ. ರಾತ್ರಿ ಕರೆಕ್ಟಾಗಿ 1:15 ಅಂದರೇನು, ಇವತ್ತಿನ ರಾತ್ರಿಯೇ ಪ್ರತ್ಯಕ್ಷವಾಗಿ ಆ ಜಗನ್ಮಾತೆ ಆದಿಶಕ್ತಿಯ ಮೂಲವಾಗಿರ್ತಕ್ಕಂಥ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಮೂಲ ಬಿಂದುವಾಗಿ ಎಲ್ಲ ಅವತಾರಗಳನ್ನು ಪರಿಪೂರ್ಣವಾಗಿ ಅವಳಲ್ಲಿ ಸೇರಿಸ್ಕೊಂತಾಳೆ. ಬ್ರಾಹ್ಮಿ, ವಾರ್ಹಿ, ಕೌಮಾರಿ, ಇಂದ್ರಾಣಿ, ವೈಷ್ಣವಿ, ಮಾಹೇಶ್ವರಿ, ಚಂಡಿಕಾ, ದುರ್ಗಾ, ಪರಮೇಶ್ವರಿ ಅಂತ ಆ ಸಪ್ತಮಾತ್ರಿಕ ಅವತಾರಗಳು ಏಕಕಾಲಕ್ಕೆ ಒಳ ಹೋಗ್ತಾಳೆ. 3 ಕಾಲದಲ್ಲಿ 3 ದಿನಗಳಲ್ಲಿ ಮಹಾಕಾಳಿಯಾಗಿರ್ತಾಳೆ. ತದನಂತರ ಮಹಾ ಸರಸ್ವತಿ ಆಗ್ತಾಳೆ. ಕೊನೆಯದಾಗಿ ಮಹಾಲಕ್ಷ್ಮಿ ಆಗ್ತಾಳೆ. ಅದಕ್ಕೆ ಮೊದಲಾಗಿ ಮಹಾಕಾಳಿ ಆಗೋದ್ರಿಂದ ಸರಸ್ವತಿಗಿಂತ ದುರ್ಗಾಂಶ ಸಂಭೂತ. ಅದಕ್ಕೆ ಆ ದುರ್ಗಾಂಶ ಸಂಭೂತನಾಗಿರ್ತಕ್ಕಂಥ ಜಗನ್ಮಾತೆ ಸ್ಮರಣೆ. ತದನಂತರ ಮೂಲಾ ನಕ್ಷತ್ರ ಬಂತು, ಹುಟ್ಟುದಬ್ಬ ಸರಸ್ವತಿದು. ಕೊನೆಯದಾಗ ಆಯುಧ ಪೂಜೆ ಬಂತು, ಅಮಾವಾಸ್ಯ ಮಹಾಲಕ್ಷ್ಮಿದು. ಅಮಾವಾಸ್ಯೆ ಅಂದರೆ ಲಕ್ಷ್ಮೀ ಪೂಜೆ ಅಲ್ವೇ? ಅದಕ್ಕೋಸ್ಕರ ಈ ಒಂದು ಆಚರಣೆಯಲ್ಲಿ ಪ್ರಥಮ ಪೂರ್ವಕವಾಗಿ ಸ್ಮರಣೆ ಮಾಡ್ಕೋಬೇಕು. ದುರ್ಗಾಗೆ ಸಿಂಹ ಪರಿಪೂರ್ಣ ಅನುಗ್ರಹ ಸಿಗುತ್ತೆ. ತದನಂತರ ಸರಸ್ವತಿಗೆ ಅನುಗ್ರಹ ಹಂಸ ಯೋಗ. ತದನಂತರ ಪರಿಪೂರ್ಣವಾಗಿ ಲಕ್ಷ್ಮಿಗೆ ಗೂಬೆ ವಾಹನವಾಗಿ, ಲಕ್ಷ್ಮಿ ಅಕ್ಕನಾಗಿ ತಾನು ಸ್ಥಿರವಾಗಿ ಕೂತ್ಕೊಂತಾಳೆ. ಈ ಎಲ್ಲ ಪಕ್ಷಿಗಳಿಗೆ ಪರಿಪೂರ್ಣ ಅನುಗ್ರಹ ಸಿಗತಕ್ಕಂಥದ್ದಕ್ಕೆ ಏಕಪ್ರಾಣಿ ವ್ರತವಾಗಿ ಆ ವ್ಯಾಘ್ರವಾಗಿರ್ತಕ್ಕಂಥ ಉಗ್ರ ಸ್ವರೂಪದಲ್ಲೇ ಆ ಸಿಂಹ ಅಂದರೆ ಸೂರ್ಯನು ಅಂದರೆ ಪಿತೃಗಳು. ಆ ಪಿತೃಗಳ ಸಂತೃಪ್ತಿಯಾಗಲಿ ಈ ಮಹಾಲಯ ಅಮಾವಾಸ್ಯೆ ಅಂತ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಅದಕ್ಕೆ ನಾವುಗಳ ಸ್ಮರಣೆಯನ್ನು ಹೇಗೆ ಮಾಡ್ಕೋಬೇಕು ಅಂದರೆ, ಪರಮೇಶ್ವರನ ಅನುಗ್ರಹದಿಂದ ಮಾಡ್ಕೋಬೇಕು. ಪರಮೇಶ್ವರನ ಅನುಗ್ರಹ ಸರ್ವದಾ ಸಿಗಲಿ ಅಂತ ನಾವು ಯಾರನ್ನ ಸ್ಮರಣೆ ಮಾಡ್ಕೋಬೇಕು ಅಂದರೆ, ಕಾರ್ತಿವೀರ್ಯಾರ್ಜುನನ. ಇವತ್ತಿನ ದಿವಸ ಎಲ್ಲರೂ ಕಾರ್ತಿವೀರ್ಯಾರ್ಜುನ ಸ್ಮರಣೆಯನ್ನು ಅತಿ ಶೀಘ್ರದಲ್ಲಿ ಕಾರ್ಯಂ ಲಭ್ಯತೆ ಅಂತ ನೀವು ಸ್ಮರಣೆ ಮಾಡ್ಕೊಳ್ಳಿ. ಹೇಗೆ ಗೊತ್ತಾ? ಕಾರ್ತಿವೀರ್ಯಂ ಖಲು ದ್ವೇಷಿ ಕೃತವೀರ್ಯ ಸುತೋಬಲಿ ಸಹಸ್ರಬಾಹು ಶತ್ರುಘ್ನೋ ರಕ್ತವಾಸೋ ಧನುರ್ಧರ ರಕ್ತಗಂಧಾಕ್ಷತೋ ರಕ್ತೋ ರಾಜಾ ಸ್ಮೃತು ಅಭಿಷ್ಟಿದ
ದ್ವಾದಶೈತಾನಿ ನಾಮಾನಿ ಕಾರ್ತಿವೀರ್ಯಸ್ಯ ಪಠೇತ್ ಸಂಪದಸ್ತಸ್ಯ ವರದಂತೆ ಜನಸ್ತಸ್ಯ ವಶಂಗತಃ ಇದೀ ಶ್ರೀ ಕಾರ್ತಿವೀರ್ಯಾರ್ಜುನ ಮಹಾಮಂತ್ರ ಜಪಂ ಕರಿಷ್ಯೇ. ಅಂಥ ಒಂದು ಕಾರ್ತಿವೀರ್ಯಾರ್ಜುನ ಅಂದರೆ ಮನುಷ್ಯ ಹುಟ್ಟಿದ್ದ ವೀರ್ಯ ಸ್ವರೂಪದಲ್ಲಿ ಪರಿಪೂರ್ಣವಾಗಿ ರಕ್ತ ಸ್ವರೂಪದಲ್ಲಿ ಹೋಗ್ತಾನೆ. ಮಾಂಸ ಭಕ್ಷಪ್ರಿಯವಾಗಿರ್ತಕ್ಕಂಥ ಈ ದೇಹ ಮೂಳೆ ಮಾಂಸ ಕಡೆಗೂ ಕೊನೆಗೂ ಆತ್ಮ ಸಂಪ್ರೋಕ್ಷಣೆಗೆ ಮೋಕ್ಷಕ್ಕೆ ಅಂತ ಒಂದು ದಾರಿಯನ್ನ ಹುಡುಕಿರ್ತಕ್ಕಂಥ ಜೀವನ ಸುಗಮವಾಗಲಿ ಅಂತ ಈ ಮಹಾಲಯ ಅಮಾವಾಸ್ಯೆಯಲ್ಲಿ ತಮ್ಮೆಲ್ಲರಿಗೂ ಹರಿಸ್ತಾ ಆ ಭಗವಂತ ನಿಷ್ಠೆಗೆ ನವರಾತ್ರಿಗೆ ಹೋಗೋಣ.